ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು, ಮಳೆಯ ಮೇಲೆ ಜನಜೀವನ ಮತ್ತು ಕೃಷಿ ಬಹುಮಟ್ಟಿಗೆ ಅವಲಂಬಿತವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಅಸಮತೋಲನದಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎಂಬ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಇವುಗಳು ಮಾನವ ಪ್ರಕೃತಿಯ ದುರ್ಬಳಕೆಯ ಪರಿಣಾಮವಾಗಿ ಉಂಟಾಗುತ್ತಿರುವ ಗಂಭೀರ ಸಮಸ್ಯೆಗಳಾಗಿವೆ. ಅತಿಯಾದ ಪ್ರಮಾಣದಲ್ಲಿ ಕಡಿಮೆ ಅವಧಿಯಲ್ಲಿ ಸುರಿಯುವ ಮಳೆಯನ್ನು ಅತಿವೃಷ್ಟಿ ಎಂದು ಕರೆಯುತ್ತಾರೆ. ಅತಿವೃಷ್ಟಿಯಿಂದ ನದಿಗಳು ಉಕ್ಕಿ ಹರಿದು ಪ್ರವಾಹ ಉಂಟಾಗುತ್ತದೆ. ಇದರಿಂದ ಮನೆಗಳು, ಬೆಳೆಗಳು, ರಸ್ತೆಗಳು ಹಾಗೂ ಸೇತುವೆಗಳು ಹಾನಿಗೊಳಗಾಗುತ್ತವೆ. ಕೃಷಿಗೆ ಅತಿವೃಷ್ಟಿ ಭಾರೀ ನಷ್ಟವನ್ನುಂಟು ಮಾಡುತ್ತದೆ. ಬೆಳೆಗಳು ನೀರಿನಲ್ಲಿ ನೆನೆದು ಕೊಳೆಯುವುದರಿಂದ ರೈತರು ಆರ್ಥಿಕ ಸಂಕಟಕ್ಕೆ ಒಳಗಾಗಬೇಕಾಗುತ್ತದೆ. ದೀರ್ಘಕಾಲ ಮಳೆ ಬೀಳದೆ ಇರುವ ಸ್ಥಿತಿಯನ್ನು ಅನಾವೃಷ್ಟಿ ಎಂದು ಕರೆಯುತ್ತಾರೆ. ಅನಾವೃಷ್ಟಿಯಿಂದ ನೀರಿನ ಕೊರತೆ ಉಂಟಾಗಿ ಕೃಷಿ ಕಾರ್ಯಗಳು ಸ್ಥಗಿತಗೊಳ್ಳುತ್ತವೆ. ಕುಡಿಯುವ ನೀರಿಗೂ ತೀವ್ರ ಸಮಸ್ಯೆ ಎದುರಾಗುತ್ತದೆ. ರೈತರು ಸಾಲಬಾಧೆಯಿಂದ ಬಳಲುತ್ತಾರೆ. ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಕೊರತೆಯಿಂದ ಅವುಗಳಿಗೆ ಬಹಳ ಸಂಕಷ್ಟ ಉಂಟಾಗುತ್ತದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಹವಾಮಾನ ಬದಲಾವಣೆ, ಅರಣ್ಯನಾಶ ಮತ್ತು ಪರಿಸರ ಮಾಲಿನ್ಯ ಪ್ರಮುಖ ಕಾರಣವಾಗಿವೆ. ಮಳೆ ನೀರು ಸಂಗ್ರಹಣೆ, ಅರಣ್ಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಈ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು. ಪ್ರಕೃತಿಯನ್ನು ಗೌರವಿಸಿ ಸುರಕ್ಷಿಸಿದಾಗ ಮಾತ್ರ ಮನುಷ್ಯ ಸುಖವಾಗಿ ಬದುಕಲು ಸಾಧ್ಯ.